ಇವತ್ತಿನ ಮಹಾಭಾರತ ವಿಶೇಷ ಕಾರ್ಯಕ್ರಮದ ಅತಿಥಿಗಳು ಗೌರಿಗದ್ದೆ ಆಶ್ರಮದ ಅವಧೂತರು ಶ್ರೀ ವಿನಯ್ ಗುರುಜಿ ಅವರು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಗೌರವಪೂರ್ಣವಾದ ಸ್ವಾಗತ ತಮಗೆ. ಹಾಗೆ ಎಂದಿನಂತೆ ಮಹಾಭಾರತ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಗುರುಗಳೇ, ಮೂಲಭೂತ ಪ್ರಶ್ನೆ ಬಹಳ ಬಾರಿ ಅನೇಕರು ಇದನ್ನ ಚರ್ಚೆಗೆ ಒಳಪಟ್ಟಿದ್ದಾರೆ. ಆದ್ರೆ ತಮ್ಮಿಂದ ಇದಕ್ಕೆ ಉತ್ತರ ಬೇಕು ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ, ಧರ್ಮ ಅಂದ್ರೆ ಏನು, ಧರ್ಮಕ್ಕೂ ಮತಕ್ಕೂ ಇರೋ ವ್ಯತ್ಯಾಸ ಏನು? ನನ್ನೊಂದು ಸಣ್ಣ ರಿಚುವಲ್ ಇದೆ, ಮುಗಿಸ್ಕೊಂಡ್ಬಿಡ್ನ. ಪ್ರಶ್ನೆಗೆ ಉತ್ತರ ಅದರಲ್ಲೇ ಇತ್ತು. ನೋಡು, ಜೀವನದಲ್ಲಿ ಪ್ರತಿ ಜೀವದಲ್ಲಿರೋ ಬೆಳಕು ಒಂದೇ ಅಂತ ಗುರುತಿಸೋದಿದೆಯಲ್ಲ, ಅದು ಧರ್ಮ. ಅದಕ್ಕೆ ಶಾಸ್ತ್ರದ ಒತ್ತಾಸೆ ಬರಲ್ಲ. ನಿಮ್ಮ ಕೈಯಲ್ಲೂ ಮೈಕ್ ಇದೆ, ನನ್ನ ಹತ್ರನೂ ಇಲ್ಲಿ ಮೈಕ್ ಇದೆ, ಕರೆಂಟ್ ಒಂದೇ. ಇದನ್ನು ತಿಳ್ಕೊಂಡ್ರೆ ಸಹನಾ ಭವತ್ತು ಆಯ್ತು. ಏಕೋ ದೇವ ಸರ್ವಭೂತೇಶು ಗೂಢ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅದನ್ನೀಗ ಆಚರಣೆ ಮಾಡಿದೆ ಅಷ್ಟೆ. ಎಲ್ಲರೊಳಗಿರೋದು ಒಬ್ಬನೇ ಕಾನ್ಶಿಯಸ್ ಆಗಿ ಕೃಷ್ಣ ಅಂತೀವಿ. ಕೃಷ್ಣ ಅಂದ್ರೆ ಇಟ್ ಈಸ್ ನಾಟ್ ಫಾರ್ಮ್, ಇಟ್ಸ್ ಎ ಕಾನ್ಶಿಯಸ್. ಇವರೆಲ್ಲ ಅದಕ್ಕೆ ಅವರಲ್ಲೂ ಮಂಡಿ ಉರುವುದೊಂದು ಕ್ರಮ ಉಂಟು. ಇದನ್ನು ಪೈಗಂಬರು ಹೇಳಿ, ನೀವೆಲ್ಲರನ್ನೂ ಗೌರವಿಸಿ ತಲೆಯನ್ನು ಅವನ ಹತ್ರ ಇಡಿ. ತಲೆ ಅಂದ್ರೆ ಯಾರು? ನಿರ್ಗುಣ ನಿರಾಕಾರನ ಹತ್ರ ತಗೊಂಡೋಗಿ ಇಡು. ಶಾಸ್ತ್ರ ಪ್ರಕಾರ ಹೇಳಿದ್ರೆ ಪರಬ್ರಹ್ಮನ ಹತ್ರ ಇಡು ಅಂತ. ಕಮ್ಯುನಿಸ್ಟ್ ಪ್ರಕಾರ ಹೇಳಿದ್ರೆ ಫ್ಯಾಕ್ಟ್ ಹತ್ರ ಇಡು ಅಂತ. ಸತ್ಯಂ ಅನಂತಂ ಬ್ರಹ್ಮ ಅಂತ. ಹಾಗಾಗಿ ಧರ್ಮ ಯಾಕಿದೆ? ಈಗ ನಾವೆಲ್ಲ ಮಾನವರು ಅಂತ ಹೇಳ್ತೀವಿ. ಅದನ್ನು ಸ್ವಲ್ಪ ಎಕ್ಸ್ಪಾನ್ಷನ್ ಮಾಡಿದ್ರೆ ಮಾನವತ್ವ, ಮಾನವ ಪ್ಲಸ್ ತತ್ವ. ವಿತೌಟ್ ಎಥಿಕ್ಸ್ ರಾಮ ಇಸ್ ನಾಟ್ ರಾಮ. ಎಥಿಕ್ಸ್ ಇಂದ ಅವನು ರಾಮ ಆದ ಭಗವಂತ ಅಲ್ವಾ? ನಾವು ನಮ್ಮಲ್ಲಿ ಎಥಿಕ್ಸ್ ಅನ್ನು ಇಟ್ಕೊಂಡ್ರೆ ಆ ಎಥಿಕ್ಸ್ ಅನ್ನು ಧರ್ಮ ಅಂತಾರೆ. ಇಟ್ಸ್ ಎ ಟ್ರಾಫಿಕ್ ರೂಲ್. ನಿಮ್ಮ ರೆಕಾರ್ಡಿಂಗಿಗೆ ಒಂದು ಸಿಸ್ಟಮ್ ಉಂಟಲ್ಲ, ಆ ಸಿಸ್ಟಮ್ ಆಗಿದ್ರೆ ಇಲ್ಲಿ ಕೊಲ್ಯಾಪ್ಸ್ ಆಗಲ್ಲ. ಸಿಸ್ಟಮ್ ವ್ಯತ್ಯಾಸ ಆದ್ರೆ ಕೊಲ್ಯಾಪ್ಸ್ ಆಗುತ್ತೆ. ಸೊ ಆ ಸಿಸ್ಟಮ್ ಮನುಷ್ಯನ ಬದುಕು ಮಾನವತ್ವದಿಂದ ಮಾಧವತ್ವಕ್ಕೆ. ಒಬ್ಬ ಮನುಷ್ಯ ಹ್ಯುಮ್ಯಾನಿಟಿಯಿಂದ ಡಿವೈನಿಟಿಗೆ ಹೋಗ್ಲಿಕ್ಕಾಗುತ್ತೆ. ಹ್ಯುಮ್ಯಾನಿಟಿ ಕಮ್ಸ್ ಫಸ್ಟ್, ಡಿವೈನಿಟಿ ನೆಕ್ಸ್ಟ್ ಅಂತ. ಅದನ್ನ ಶಾಸ್ತ್ರದಲ್ಲಿ ಸಹನಾ ಭವತು ಅಂತ ಹೇಳಿದ್ದಾರೆ. ಇಸ್ಲಾಮಲ್ಲಿ ಈದ್ ಮಿಲಾದ್ ಅಂತ ಹೇಳಿದ್ದಾರೆ. ಇದ್ದವನು ಇಲ್ಲದವನಿಗೆ ಕೊಡು. ಕ್ರಿಶ್ಚಿಯಾನಿಟಿಯಲ್ಲಿ ಕ್ರಾಸ್ ಇದೆಯಲ್ಲ, ಒಂದು ದೊಡ್ಡ ಗೆರೆ, ಅದರಲ್ಲಿ ಅಹಂಕಾರ, ಸಣ್ಣ ಗೆರೆ ಇದೆಯಲ್ಲ, ಅದು ಮಮಕಾರ. ನಮ್ಮ ದೇವಸ್ಥಾನದಲ್ಲಿ ಎರಡು ಬಾಗಿಲಿದೆ, ಎರಡು ಕರ್ಟನ್ ಇದೆ. ಒಂದು ಅಹಂಕಾರ, ಇನ್ನೊಂದು ಮಮಕಾರ. ಅದೆರಡು ತೆಗೆದ್ರೆ ಬೆಳಕುಂಟು. ನಮ್ಮ ದೇಹದೊಳಗೂ ಅದೇ ಅಡ್ಡಿ ಇರುತ್ತೆ, ಎರಡೇ ಕಾರ ಅಡ್ಡಿ. ಅದಕ್ಕೆ ಬೇಸ್ಮೆಂಟ್ ಉಪ್ಪು ಕಾರ ಅಂತ ಅಲ್ವಾ? ಅದಕ್ಕೆ ಸ್ವಪ್ರತಿಷ್ಠೆಯನ್ನು ಬಿಟ್ಟು ವಿಶ್ವಶಾಂತಿಯನ್ನೆಲ್ಲರೂ ಯೋಚನೆ ಮಾಡಿದ್ರೆ ನಮ್ಮ ಎಲ್ಲ ಭ್ರಾಂತಿಯು ಕ್ಲಾರಿಟಿಗೆ ಬರುತ್ತೆ. ಇನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ, ನೀನು ನಿನ್ನೊಳಗಿರೋ ಚೈತನ್ಯವನ್ನು ಹೇಗೆ ಗೌರವಿಸ್ತೀಯೋ ಪ್ರತಿಯೊಬ್ಬರಲ್ಲಿರೋ ಚೈತನ್ಯವನ್ನ ಗೌರವಿಸು. ಆ ಚೈತನ್ಯದಿಂದ ಅವರನ್ನು ಗುರುತಿಸು. ಧರ್ಮದಿಂದನೂ ಅಲ್ಲ, ಅವನ ಎಜುಕೇಶನ್ ಇಂದ ಅಲ್ಲ, ಅವನ ಕ್ಯಾಸ್ಟ್ ಇಂದನೂ ಅಲ್ಲ. ಆ ಗೌರವಿಸೋದು ಕಲ್ತ್ರೆ ದ್ವೇಷದ ಮಾತೆಲ್ಲಿ ವಾದ ವಿವಾದ ವಿಷಾದ ಪ್ರಮಾದ ಅಂತ. ಇದನ್ನು ಕಾಮನ್ ಸೆನ್ಸ್ ಅನ್ನೋದು. ವಿ ಆರ್ ಯೂಸಿಂಗ್ ಇಂಟೆಲಿಜೆನ್ಸ್ ಟುಡೇ. ಕಾಮನ್ ಸೆನ್ಸಿಗೆ ಎಲ್ಲರೂ ಬರ್ಬೇಕು, ಒಬ್ರಿಬ್ರಿಂದ ಅಲ್ಲ. ಎಲ್ಲರೊಳಗೂ ಕೆಟ್ಟದ್ದು ಇದೆ. ಪ್ರತಿಯೊಬ್ಬರ ಒಳಗೆ ಸನ್ ಆಫ್ ಗಾಡ್ ಇದ್ದಾನೆ, ಸನ್ ಆಫ್ ಮ್ಯಾನ್ ಇದ್ದಾನೆ. ಸನ್ ಆಫ್ ಮ್ಯಾನ್ ಯಾವಾಗೂ ಮ್ಯಾಡ್ನೆಸ್ ಅಲ್ಲೇ ಇರ್ತಾನೆ. ಸನ್ ಆಫ್ ಗಾಡ್ ಇದೆಯಲ್ಲ, ಅದು ನಮ್ಮನ್ನು ಮೇಲ್ ಸ್ತರಕ್ಕೆ ತಗೊಂಡು ಹೋಗಿ ನಿಲ್ಸುತ್ತೆ. ಅವರಲ್ಲಿ ಅದಕ್ಕೆ ಪ್ರೇಯರ್ ಯೂಸ್ ಮಾಡ್ತಾರೆ. ಕ್ರಿಶ್ಚಿಯನ್ ಅಲ್ಲಿ ಅವರಲ್ಲಿ ನಮಾಜ್ ಯೂಸ್ ಮಾಡ್ತಾರೆ. ಏನದ್ರ ಅರ್ಥ? ಅಹಂಕಾರನ ತಗೊಂಡೋಗಿ ಸರ್ವಜ್ಞನ ಹತ್ರ ಇಡು ಅಂತ. ಅಹಂಕಾರನ ಇಡುವುದೇ ನಮಾಜ್. ಅದು ಅಹಂಕಾರ, ಅಲ್ಲಿ ಅಹಂಕಾರನ ತೆಗೆದು ಕಡಿಬೇಕಲ್ಲಿ ಅವನ ಹತ್ರ. ನಮ್ಮಲ್ಲೂ ಉಂಟಲ್ಲ, ದಿಯೋಯೋನ ಪ್ರಚೋದಯ. ಈಗ ಧರ್ಮ ಅನ್ನೋದನ್ನ ಸಾಮಾನ್ಯ ಜನರ ಗ್ರಹಿಕೆಯಲ್ಲಿ ಧರ್ಮ, ಅದರ ಮಾರ್ಗ ಹೇಗೆ ನಾವು ಅನುಸರಿಸಬೇಕು ಅನ್ನೋದಕ್ಕೆ ರೆಫರೆನ್ಸು ಗುರುಗಳ ಹತ್ರ ಹೋಗ್ತೀವಿ. ಗುರುಗಳಿಗೂ ಮೀರಿ ಏನಾದ್ರೂ ತಿಳ್ಕೊಳ್ಬೇಕು ಅಂದ್ರೆ ಸ್ಮೃತಿಗಳು ಅಥವಾ ಕೃತಿಗಳ ರೆಫರೆನ್ಸ್ ಅನ್ನ ತಗೊಳ್ತೀವಿ. ಆದ್ರೆ ಈ ಸ್ಮೃತಿಗಳು ಕಾಲಾನುಸಾರಕ್ಕೆ ಬದಲಾವಣೆಯನ್ನ ಒಪ್ಪಿಕೊಳ್ಳುವ ಪದ್ಧತಿ ಇದೆಯಾ? ಯಾಕಂದ್ರೆ ಕೆಲವೊಂದಷ್ಟು ಧರ್ಮ ಗ್ರಂಥಗಳಲ್ಲಿ ಯಾವುದೋ ಕಾಲದಲ್ಲಿ ಹೇಳಲಾಗಿದೆ ಅಂತ ಹೇಳಿ ಈಗಿನ ಕಾಲಕ್ಕೂ ಕೂಡ ಅದನ್ನೇ ಅನ್ವಯಿಸಬೇಕು, ಅನ್ವಯ ಮಾಡೋದೇ ಧರ್ಮ ಅಂತ ಹೇಳಿ ಕೆಲವರು ವಾದ ಮಾಡೋದಿದೆ. ಒಂದು ಸಣ್ಣ ಇಲ್ಲಿದೆ ಒಂದು
ಮೊದಲೆಲ್ಲ ನಮ್ಮ ಮೀಡಿಯಾದಲ್ಲಿ LED ಎಲ್ಲ ಇರ್ಲಿಲ್ಲಲ್ಲ, ಈ ತರದ ಕ್ಯಾಮ್ರಾಗಳು ಯೂಸ್ ಮಾಡ್ತಿಲ್ಲ, ಬದಲಾಗಿದ್ದೀವಿ ತಾನೆ, ಆಗಿದ್ದೀವಿ ಅನ್ಕೊಳ್ತೀವಿ. ಅದೇ ಸ್ಮೃತಿ, ಯಾವುದು ಕಾಲಕ್ಕೆ ಅನುಸಾರವಾಗಿ ಬದಲಾವಣೆಗೆ ಒಳಪಡುತ್ತೆ. ಶ್ರುತಿ ಬದಲಾಗಲ್ಲ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯ ಕರುಣಾಲಯ. ಶ್ರುತಿ ಅಂತ ಹೇಳಿದ್ರೆ ಭಗವಂತನಿಂದ ಬ್ರಹ್ಮನಿಗೆ ಹೇಳಲ್ಪಡ್ತು, ಯಾರು ಕ್ರಿಯೇಷನ್ ಜವಾಬ್ದಾರಿಯಲ್ಲಿದ್ದ ಅವನಿಗೆ. ಮನುವಿಗೆ ಏನ್ ಹೇಳ್ದ, ಯಾರು ಕ್ರಿಯೇಟರ್, ಕ್ರಿಯೇಟರೇ ಬದಲಾಗ್ತಿರ್ತಾನೆ. ಒಂದು ಮನ್ವಂತರ ಅನ್ನೋದು ಅದಕ್ಕೆ. ಕ್ಯಾಲೆಂಡ್ರಲ್ಲಿ ಬದಲು ಮಾಡ್ತೀವಲ್ಲ ನಾವು, ಈಗ ನಾಡ್ದು ಹೊಸ ವರ್ಷ ಅಂತ, ಹಳೆ ಬಟ್ಟೆ ಹಾಕ್ತೀವೋ ಹೊಸ ಬಟ್ಟೆ ಹಾಕ್ತೀವ ಅಲ್ವಾ, ಹೊಸ ಬಟ್ಟೆ ಹಾಕ್ತೀವಿ. ಹಾಗೆ ನಮ್ಮ ಚಿಂತನೆಗಳಲ್ಲೂ ಬದಲು ಮಾಡ್ತಾ ಹೋಗ್ಬೇಕು. ಈ ಕಾಲ ಧರ್ಮ ದೇಶ ಇದನ್ನು ಮೂರೂ ಹೇಳಿದ್ದಾನೆ ಕೃಷ್ಣ ಅಲ್ವಾ. ಹಿಂದೆ ಕೃಷ್ಣ ಕೊಳಲಿಡ್ಕೊಂಡಿದ್ದ ಒಂದು ಅವತಾರದಲ್ಲಿ, ಹಿಂದೆ ರಾಮ ಬಿಲ್ಲಿಡ್ಕೊಂಡಿದ್ದ ಅಲ್ವಾ. ಈಗ ಚೇಂಜ್ ಮಾಡ್ತಾ ಈ ನೆಕ್ಸ್ಟ್ ಅವತಾರಕ್ಕೆ ಅವನು ಹಾಗೆ ಬರ್ತಾನ. ಅವರ ಇಸ್ಲಾಮಲ್ಲಿ ಹೋದ್ರೆ ಶುರು 60 ನಮಾಜು ಹೋಯ್ತದು, ಮತ್ತೆ ಅವನ ಮೇಲೆ ಹೋಗಿ ಬಂದ, ಮತ್ತೆ 5ಕ್ಕೆ ಬಂದು ನಿಲ್ಸ್ದ ಅದನ್ನ ಅಲ್ವಾ. ಯಾಕೆ 5? ನಮ್ಮ ದೇಹದಲ್ಲಿ ಎಷ್ಟು ಪ್ರಾಣ ಇದೆ? ಪಾನ ಅಪಾನ ವ್ಯಾನ ಸಮಾನ ಉದಾನ ನಕಾರ ಮಕಾರ ಶಿಕಾರ ವಕಾರ ಯಕಾರ. ಶಿವಲಿಂಗ ಆಯ್ತು, ಇದು ಪ್ರಕೃತಿ, ಇದು ಪುರುಷ ಅಲ್ವಾ. ಅವರಲ್ಲೂ ಅಲ್ ಅಹ. ಅಲ್ಲಂದ್ರೇನು? ಬೆಳಕು. ಆಹ ಅಂದ್ರೇನು? ಅದರಿಂದ ಉಂಟಾದ ಕ್ರಿಯೇಷನ್. ಇನ್ನೊಂದು ಪಿತನ ಸುತನ ಪವಿತ್ರಾತ್ಮ, ಅಂದ್ರಲ್ಲೂ 3 ಉಂಟು, ಅವರಲ್ಲೂ 3 ಉಂಟಲ್ಲ. ಬಿಸ್ಮಿಲ್ಲಾ ರೆಹಮಾನ್ ರಹೀಮ್. ನಮ್ಮಲ್ಲಿ 3 ಉಂಟಲ್ಲ, ಅಕಾರ ಉಕಾರ ಮಕಾರ ಓಂಕಾರ. ಕಮ್ಯುನಿಸ್ಟಿಗೆ ಬರುವ 3 ಉಂಟಲ್ಲ, ನಾನು, ಸಮಾಜ ಮತ್ತೆ ನನ್ನ ಪರಿವಾರ. ನಮ್ಮ ಫ್ಯಾನ್ ರೆಕ್ಕೆಯಲ್ಲಿ 3 ಉಂಟು, ನಮ್ಮ ಗುಣದಲ್ಲಿ 3 ಉಂಟು. 3 ಶರೀರ ಉಂಟು, ಸೂಕ್ಷ್ಮ ಸ್ಥೂಲ ಕಾರಣ ಸತ್ವ ರಜಸ್ ತಮಸ್. ಗಲಾಟೆ ಆಗ್ಬೇಕಾದ್ರೂ 3 ಉಂಟು. ಒಬ್ಬ ತುಂಬಾ ಕಲ್ತವನು, ಏನೂ ಕಲಿದಿದ್ದವನು, ಇನ್ನೊಬ್ಬ ಅರ್ಧಂಬರ್ಧ ಕಲ್ತವನು. ಈ 3 ಜನ ಸಮಾಜದಲ್ಲಿ ಸೇರಿದಾಗ ಸಂಘರ್ಷ ಆಗುತ್ತೆ. ಸಂಘ ಇತ್ತು, ಅದು ಘರ್ಷಣೆಗೆ ಬಂತಷ್ಟೇ ಅಲ್ವಾ. ವೇರ್ ಈಸ್ ದ ಟಾಕ್ಸಿಕ್? ಟಾಕ್ಸಿಕ್ ಇರೋದು ನಮ್ಮ ಭಾವನೆಯಲ್ಲಿ. ಇಟ್ ಈಸ್ ನಾಟ್ ಔಟ್ಸೈಡ್. ಥಾಟ್ ಈಸ್ ದ ಫಸ್ಟ್ ಟಾಕ್ಸಿಕ್. ಅದನ್ನು ಶುಭ್ರ ಮಾಡಿಕೊಳ್ಳಿಕ್ಕೆ ಪ್ರಾರ್ಥನೆ ಇರೋದು. ಎಲ್ಲ ಧರ್ಮದಲ್ಲೂ ಪ್ರಾರ್ಥನೆ ಇದೆ. ವೆನ್ ಯು ಬಿಕಮ್ ಹೆಲ್ಪ್ಲೆಸ್, ಲಾರ್ಡ್ ವಿಲ್ ಹೆಲ್ಪ್ಸ್ ಯು ಅಲ್ವಾ. ರಾವಣನನ್ನ ಬಿದ್ದಾಗ ಲಕ್ಷ್ಮಣನನ್ನು ಕಳಿಸ್ತಾನೆ ರಾಮ, ನೀನು ಹೋಗಿ ಅವನ ಹತ್ರ ಜ್ಞಾನ ತಗೊಂಬ ಅಂತ. ಲಕ್ಷ್ಮಣ ಹೋಗಿ ತಲೆ ಹತ್ರ ನಿಲ್ತಾನೆ. ರಾವಣ ಏನು ಉಪದೇಶ ಮಾಡಲ್ಲ, ಯಾಕೆ ಅವ ಮಹಾಜ್ಞಾನಿ ಇದ್ದ, ಶಿವಭಕ್ತ. ಅದರಲ್ಲಿ ಅವ ವಾಪಸ್ ಬಂದ, ರಾಮನ ಹತ್ರ ಕೇಳ್ದೆ ಏನು ಅಂತ. ರಾವಣನ ಹತ್ರನೇ ಹೋಗಿ ಕೇಳು ಅಂತ. ಫಸ್ಟ್ ಗುರುವಿನ ಪಾದದ ಹತ್ರ ಇರುವುದು ಕಲಿ, ತಲೆ ಅಹಂಕಾರದ ಜಾಗ, ಅಲ್ಲಿ ಹೋಗಬೇಡ. ಹಾಗಾಗಿ ನಮ್ಮಲ್ಲಿ ಸಾಷ್ಟಾಂಗ ನಮಸ್ಕಾರ ಉಂಟು. ನನ್ನ 21 ಏನು ಶರೀರದಲ್ಲಿದೆ, 5 ಪಂಚೇಂದ್ರಿಯ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮತ್ತೆ ಬುದ್ಧಿ, ಮನಸ್ಸು, ಚಿತ್ತ, ಜೀವ, ಅಹಂಕಾರ, ಇನ್ನೊಂದು ಒಳಗಿದು ಜೀವಾತ್ಮ, ಎಲ್ಲ ಸೇರಿ ಎಷ್ಟಾಯ್ತು? 21 ಆಯ್ತು. ಗಣಪತಿಗೆ 21 ನಮಸ್ಕಾರ. ಅದಕ್ಕೆ ಪುರುಷ ಸೂಕ್ತದಲ್ಲಿ ಹೇಳ್ತೀವದೆ, ಇಷ್ಟನ್ನು ಅಗ್ನಿಗೆ ಹಾಕಿದಾಗ ಬೆಳಕು ಬಂತಂತೆ ಅಂತ. ಅದನ್ನೇ ಲಲಿತಾ ಸಹಸ್ರನಾಮಕ್ಕೂ ಆ್ಯಡ್ ಮಾಡಿದ್ರೆ ಚಿದಗ್ನಿಕುಂಡ ಸಂಭೂತೆ ದೇವಕಾರ್ಯ ಸಮುದ್ಯತೆ. ನಮ್ಮೊಳಗಿರೋ ಚಿತ್ತ, ಮೆಮೊರಿಗಳ ಸಂತೆ, ಅದನ್ನು ಅಗ್ನಿಗೆ ಹಾಕು, ಪ್ಯೂರ್ ಆಗ್ತದೆ. ಆ ಅಗ್ನಿಯನ್ನು ಪ್ರೊಸೆಸ್ಡ್ ಮಾಡಿದಾಗ ದಟ್ ಡಾಟಾ ಇಸ್ ದ ಕಾನ್ಶಿಯಸ್. ಅದರ್ವೈಸ್ ಇಟ್ಸ್ ಎ ಕಲೆಕ್ಟಿವ್ ಡಾಟಾ. ಈಗಿನ ವಾದ ಆಗ್ತಿರೋದು ಕಲೆಕ್ಟಿವ್ ಮೇಲೆ ಬಿಟ್ರೆ, ಅನುಭವದ ಮೇಲಲ್ಲ. ಆಧ್ಯಾತ್ಮ ಅನುಭವಕ್ಕೆ ಬಂದ್ರೆ ಒಪ್ಪಲೇಬೇಕು. ಹೀಗೆ ಚೂಟಿದ್ರೆ ಅನುಭವ. ಯಾರೋ ಚೂಟಿದ್ದನ್ನು ನಾನು ನೋಡಿಲ್ಲ ಅನಲಿಸ್ ಮಾಡ್ಬೋದು, ಆದ್ರೆ ಇಟ್ ಈಸ್ ನಾಟ್ 100% ಪಕ್ಕಾ. ಸೊ ಇದು ಈಗಿನ ಕಾಲಘಟ್ಟಕ್ಕೆ ಗೋ ವಿತ್ ಫ್ಯಾಕ್ಟ್, ನಾಟ್ ವಿತ್ ಫ್ಯಾಕ್ಟೋರಿಯಲ್ ಅಂತ. ಸ್ಮೃತಿ ಅನ್ನೋದು ಬದಲಾವಣೆಗೆ ಒಳಪಡುವಂಥದ್ದು. ಈ ಮೈನ್ ಕ್ವಶನಿಗೆ ಇಷ್ಟು ಹೇಳಬೇಕಾಯ್ತು.